ಹುಡುಗರಿಗೆ ಹೆಣ್ಣು ಸಿಕ್ತಿಲ್ಲ, ಅದು ಇದು ನಿಜ ಅಲ್ವಾ ಮೇಡಮ್? ಎಲ್ಲ. ಹೆಣ್ಣು ಯಾಕೆ ಸಿಕ್ತಿಲ್ಲ ಸರ್? ಭ್ರೂಣ ಹತ್ಯೆಯನ್ನ ಎಷ್ಟು ಜನ ಮಾಡ್ತಾ ಇದ್ರು? ಹೆಣ್ಮಕ್ಳು ಅಂದ್ರೆ ಜವಾಬ್ದಾರಿ ಅಂತ ಎಷ್ಟು ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಹಿಂದಿನ ಕಾಲದಲ್ಲಿ ಎಷ್ಟು ಜನ ಮಕ್ಳು ಇರ್ತಾ ಇದ್ರು ನಮ್ಮ ಅವಿಭಕ್ತ ಕುಟುಂಬ ವ್ಯವಸ್ಥೆಯಲ್ಲಿ? 10 ಜನ 15 ಜನ. ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಹೇಳ್ತಿದ್ರು. ಕ್ರಿಕೆಟ್ ಟೀಮೇ ಮಾಡ್ಬೋದು. ಇವತ್ತು ನನಗಿರೋದು ಒಬ್ಳೆ ಮಗಳು ಅಲ್ವಾ? ನಿಮ್ಗೆ ಎಷ್ಟು ಜನ ಮಕ್ಳಿದ್ದಾರೆ? ಇವತ್ತು ಒಂದು ಮ್ಯಾಕ್ಸಿಮಮ್ ಅಂದ್ರೆ 2 ಮಕ್ಳಿದ್ರೆ 2 ಮಕ್ಳ ಅಂತಾರೆ. ಅಲ್ಲ ಮೇಡಮ್, ನಾನು ಇಷ್ಟೆಲ್ಲ ವಾದ ಮಾಡ್ತಾ ಇದೀವಿ. ರಷ್ಯಾದವರು ಭಾರತೀಯ ಪುರುಷರನ್ನ ಕರಿತಾ ಇದ್ದಾರೆ. ನಮ್ಮ ಜನಸಂಖ್ಯೆಯನ್ನ ಹೆಚ್ಚು ಮಾಡ್ಬೇಕು ಅಂದ್ರೆ ಭಾರತೀಯ ಪುರುಷರು ಬನ್ನಿ, ನಿಮ್ಗೆ ವೀಸಾ ಪಾಸ್ಪೋರ್ಟ್ ಕೊಡ್ತೀವಿ, ನಮ್ಮ ಸಂತಾನ ಜಾಸ್ತಿ ಆಗ್ಬೇಕು, ಜನಸಂಖ್ಯೆ ಜಾಸ್ತಿ ಆಗ್ಬೇಕು, ಫರ್ಟಿಲಿಟಿ ಕ್ವಾಲಿಟಿ ಇಂಡಿಯನ್ಸ್ಗೆ ಜಾಸ್ತಿ ಇದೆ ಅಂತ. ಬಟ್ ಹಂಗಿದ್ರು IVF ಯಾಕೆ ಅನ್ನೋದು ಒಂದಷ್ಟು ಜನದ ವಾದ. ಪುರುಷನೇ ಬೇಕು. ಅದು IVF ಅಲ್ಲೂ ಅವನ ಫರ್ಟಿಲಿಟಿ ಇಂದಾನೇ ಅಲ್ವಾ ಸರ್ ಮಕ್ಳಾಗ್ತಾ ಇರೋದು? ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವ್ ಪ್ರಾಕೃತಿಕ ದತ್ತವಾಗಿ ಬಂದಂತಹ ಸಂಭೋಗ ಕ್ರಿಯೆಗೆ ಏನ್ ಬೆಲೆನೇ ಇಲ್ಲ. ಇದೆ ಸರ್, ಅದು ನೀವು ಮಾಡ್ಕೊಂಡಾಗಿದೆ ಸರ್. ಯಾವ್ದಕ್ಕಾದ್ರೂ ನಾನು ಬೆಲೆ ಕೊಡ್ತೀನಿ, ನಾನು ಗೌರವಿಸ್ತೀನಿ ಅಂದಾಗ ಮಾತ್ರ ಅದಕ್ಕೆ ಗೌರವ. ಇಲ್ಲ ಅಂತಂದ್ರೆ ಅದಕ್ಕಿಲ್ಲ. ಇವತ್ತು ನನ್ನ ಕುಟುಂಬದ ವ್ಯವಸ್ಥೆಯನ್ನ ಗೌರವಿಸ್ತೀನಿ ಅಂದ್ರೆ ಕುಟುಂಬ ವ್ಯವಸ್ಥೆ ಉಳ್ಕೊಳ್ಳುತ್ತೆ. ನನಗ್ ಬೇಕಾಗಿಲ್ಲ ಅಂದ್ರೆ ಅದಕ್ಕೆ ಯಾವ ಬೆಲೆ ಇದೆ ಸರ್? ಅಲ್ವಾ? ನಾನು ಏನ್ ಕೊಡ್ತಿದ್ದೀನಿ ಅನ್ನೋದಕ್ಕಿಂತ ನಾನು ಏನ್ ಪಡ್ಕೋತಿದ್ದೀನಿ ಅನ್ನೋದನ್ನ ಇವತ್ತಿನ ಜನರೇಷನ್ ನೋಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬೇಕಾಗಿಲ್ಲ ಅಥವಾ ಡಿಪೆಂಡೆನ್ಸಿ ಬೇಕಾಗಿಲ್ಲ. Download ShareChat.